ಅವರ ಬಗ್ಗೆ ಮಾತನಾಡಲು ನಮ್ಮ ವಾಹಿನಿಯ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಂಕಣಕಾರರು ನಾಟಕಕಾರರು ಆಗಿರುವ ಬಿ ಚಂದ್ರೇಗೌಡ ಅವರಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಕೆ ಶಿವರಾಮ್ ಅವರು ವಿಧಿವಶರಾಗಿದ್ದಾರೆ. ಅವರ ಸಿನಿಮಾ ಜರ್ನಿ ಹೇಗಿತ್ತು? ಆ ಸಿನಿಮಾ ಜರ್ನಿಗಿಂತ ಮೊದಲು ಅವರು ಅಧಿಕಾರಿಯಾಗಿ ಫೇಮಸ್ ಆಗಿದ್ರು. ಅವರು ಅಧಿಕಾರಿಯಾಗಿ ಸರ್ಕಾರದಿಂದ ಬರಬಹುದಾದ ಎಲ್ಲಾ ಕಾರ್ಯಕ್ರಮಗಳನ್ನು ಪತ್ತೆ ಹಚ್ಚಿ ಅದನ್ನ ಕಾರ್ಯರೂಪಕ್ಕೆ ತರ್ತಿದ್ರು. ಅಂತ ಒಂದು ಪಾಪ್ಯುಲರ್ ಆಗಿದ್ದ ಸಂದರ್ಭದಲ್ಲಿ ಅವ್ರನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬಾನಲ್ಲೇ ಮಧುಚಂದ್ರಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿದ್ರು. ಹೀರೋ ಆಗಿ ಆಯ್ಕೆ ಮಾಡಿದಾಗ ಅವರು ಆಕ್ಚುಲಿ ನುರಿತ ನಟನಂಗೆ ನಟಿಸಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ಅದೊಂದು ಅವಧಿ ಇದೆ. ಯಾವ ಅವಧಿ ಅಂದ್ರೆ, ಹೀರೋ ಆಗಬಹುದಾದ ಯಾವುದೇ ಲಕ್ಷಣಗಳಿಲ್ಲದೆ ಇದ್ರು ಎಲ್ರೂ ಹೀರೋ ಆಗ್ತಿದ್ರು. ಆಗ ಅದೊಂದು ಟರ್ಮ್ ಇದೆ. ಆ ಸಂದರ್ಭದಲ್ಲಿ ಅವ್ರು ಬಂದ್ರು. ಬಟ್ ಕಥೆಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕಥೆಯಲ್ಲಿ ಬಹಳ ಸತ್ವ ಇತ್ತು. ಅದು ನಿಜವಾಗೂ ಮೈಸೂರಿನಲ್ಲಿ ನಡೆದ ಘಟನೆ ಆದ್ರಿಂದ ಅದು ಆ ಸಿನಿಮಾದಲ್ಲಿ ಬಹುತೇಕ ಹೊಸಮುಖಗಳು ನಟಿಸಿದ್ರಿಂದ ಅದು ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಆ ನಂತರ ಅವ್ರ ಸಿನಿಮಾ ಜರ್ನಿ ಅಷ್ಟು ಚೆನ್ನಾಗಿ ಇರಲಿಲ್ಲ. ಅಷ್ಟೊತ್ತಿಗೆ ಅವರು ಪಾಪ್ಯುಲಾರಿಟಿ ಬಂದು ಅಧಿಕಾರಿಗಳಾಗಿ ಹೆಸರುವಾಸಿಯಾದರು. ಇದೆಲ್ಲದರ ನಡುವೆ ಅವರಿಗೆ ರಾಜಕಾರಣಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಬಂದ ನಂತರ ಅವರ ರಾಜಕಾರಣ ತುಂಬಾ ಕವಲುದಾರಿಯಲ್ಲಿ ಸಾಗ್ತು. ಬಟ್ ಅವರು ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಅಂತ ನಾವೆಲ್ಲ ಗ್ರಹಿಸಿರುವಾಗ ಅವರು ಹೊರಟೋಗಿದ್ದಾರೆ. ಬಹಳ ವಿಷಾದ ಆಗಿದೆ ನಮಗೆ. ಇನ್ನೂ ಒಂದು ವಿಶೇಷ ಏನಂತ ಅಂದ್ರೆ, ನನಗೆ ಲಂಕೇಶರು ಕಟ್ಟೆ ಪುರಾಣ ಬರೀ ನೀನು ಅಂತ ಹೇಳಿದಾಗ ನಾನು ಮೊಟ್ಟ ಮೊದಲ ಪ್ರಯೋಗವಾಗಿ ಶಿವರಾಮ್ ಮೇಲೆ ಬರೆದಿದ್ದೆ ನಾನು. ಅದಿನ್ನೂ ನನ್ನ ಬಳಿ ಇದೆ. ಆ ರೂಪದಲ್ಲಿ ನನ್ನ ಕಟ್ಟೆ ಪುರಾಣದ ಬರವಣಿಗೆಯ ಮೊದಲ ಬರಹ ಶಿವರಾಮ್ರವನ್ನ ಕುರಿತಿದ್ದು. ಹಾಗಾಗಿ ನಾನು ಯಾವತ್ತಿಗೂ ಅವರನ್ನ ನೆನಪಿಸ್ಕೊಳ್ತೀನಿ. ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ಕೆ ಶಿವರಾಮ್ ಮತ್ತೆ ನಾಗಹಳ್ಳಿ ಚಂದ್ರಶೇಖರ್ ಅವರ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಯ್ತು? ಸಿನಿಮಾ ಹೇಗೆ ಸಕ್ಸಸ್ ಆಯ್ತು? ಕಾಂಬಿನೇಷನ್ ಹೇಗಂದ್ರೆ, ನಾಗತಿಹಳ್ಳಿ ಚಂದ್ರಶೇಖರ್ ದೃಶ್ಯ ಕಟ್ಟೋದ್ರಲ್ಲಿ ಅವನ ದೃಶ್ಯ ಕಾವ್ಯ ಕಟ್ತಾರೆ ಅವರು. ಆಮೇಲೆ ಅವರು ಆ ಚಿತ್ರದ ನಾಯಕನಾಗಿ ಇವರನ್ನ ಆರಿಸಿಕೊಂಡ್ರೂ ಕೂಡ ಅವರಲ್ಲಿ ಒಂದು ಅನುಮಾನ ಇತ್ತು. ಪರ್ಯಾಯವಾದ ಒಬ್ಬ ಹೀರೋವನ್ನ ನಾನು ಈ ಸಿನಿಮಾದಲ್ಲಿ ಬಳಸ್ಬೇಕು ಅಂತ ಅನಿಸಿದ್ರಿಂದ ಅವರು ಪ್ರಕಾಶ್ ರೈಯನ್ನ ಶಿವರಾಮ ಸ್ನೇಹಿತನಾಗಿ ಪಕ್ಕದಲ್ಲೇ ತಗೊಂಡು ಹೋಗ್ತಾರೆ. ಇವನ್ ಮಧುಚಂದ್ರ ಕೋದಾಗ್ಲೂ ಅಲ್ಲಿ ಪ್ರಕಾಶ್ ರೈ ಇರ್ತಾರೆ. ಇಷ್ಟಾಗಿಯೂ ಶಿವರಾಮ್ರವರು ನಾಗತಿಹಳ್ಳಿಯಂತಹ ನುರಿತ ನಿರ್ದೇಶಕನ ಕೈ ಕೆಳಗಡೆ ತಾವು ನುರಿತವರಂತೆ ನಟಿಸಿದ್ದೊಂದು ವಿಶೇಷ. ಅವರ ಬಾಂಧವ್ಯ ಆ ಸಿನಿಮಾದಲ್ಲಿ ಚೆನ್ನಾಗಿ ನಡೀತು. ಆನಂತರ ಕೊನೆ ಆಯ್ತದು. ಹೇಳಿ ಮೇಡಮ್. ಅವರ ಅಧಿಕಾರ ದಿನಗಳಲ್ಲಿ ಶಿವಮೊಗ್ಗದಲ್ಲೂ ಅಧಿಕಾರ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ಖಡಕ್ ಅಧಿಕಾರಿ ಅಂತ ಹೆಸರು ತಗೊಂಡು ಎಷ್ಟೊಂದು ಜನರ ವಿರೋಧನ ಕಟ್ಕೊಂಡಿದ್ರು. ಈ ರೀತಿಯ ಈ ಸಂದರ್ಭಗಳನ್ನ ಅವರು ಹೇಗೆ ನಿಭಾಯಿಸಿದ್ದಾರೆ? ಅವರು ಮುಖ್ಯವಾಗಿ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಸಾಮಾನ್ಯವಾಗಿ ಅಧಿಕಾರಿಗಳು ಬಚ್ಚಿಡ್ತಾರೆ. ಯಾಕೆಂದ್ರೆ ಆ ಕಾರ್ಯಕ್ರಮಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಶ್ರಮ ಆಗೋದು ಅವ್ರಿಗೇನೆ, ಅಧಿಕಾರಿಗಳೇ ಕೆಲಸ ನಿಭಾಯಿಸ್ಬೇಕಾಗತ್ತೆ. ಹಾಗಾಗಿ ನಮ್ಮ ಬಹುತೇಕ ಅಧಿಕಾರಿಗಳು ಸರ್ಕಾರದ ಅನುದಾನದ ಕೆಲವು ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಹೇಳಲ್ಲ. ಆದ್ರೆ ಶಿವರಾಮ್ ಅವರು ಆ ಕಾರ್ಯಕ್ರಮಗಳನ್ನ ಖುದ್ದು ತಾವೇ ಕೈಗೆ ತಗೊಂಡು ನಿಭಾಯಿಸರು. ಈಗ ಶಿವಮೊಗ್ಗದ ಅಂಬೇಡ್ಕರ್ ಭವನಕ್ಕೆ ಕಾರಣ ಪುರುಷ ಅವರೇ ಆಗ್ತಾರೆ. ಅದಷ್ಟೇ ಅಲ್ಲ, ಅವರು ದಾವಣಗೆರೆಯಲ್ಲಿದ್ದಾಗ, ಇಲ್ಲಿ ನಮ್ಮಲ್ಲಿ CS ಆಗಿದ್ರು, ದಾವಣಗೆರೆಯಲ್ಲಿದ್ದಾಗ ಅವರ ಕನ್ನಡ ಅಭಿಮಾನದ ಪ್ರತೀಕವಾಗಿ ಮೈಲಿಕಲ್ಲುಗಳ ಮೇಲಿದ್ದ ಅನ್ಯ ಭಾಷೆಯನ್ನು ಅಳಿಸಿ ಕನ್ನಡ ಬರೆಸ್ತಾರೆ. ಬೋರ್ಡ್ಗಳ ಇಂಗ್ಲಿಷ್ ಅಳಿಸಿ ಅವರೇ ಕನ್ನಡ ಬರೆಸ್ತಾರೆ. ಆಮೇಲೆ ಸದಾ ಕ್ರಿಯಾಶೀಲ ಒಬ್ಬ ಅಧಿಕಾರಿ, ಅಷ್ಟೇ ಹೇಳ್ಬೋದು. ಇನ್ನು ರಾಜಕೀಯದಲ್ಲಿ ಗುರುತಿಸ್ಕೋಬೇಕು ಅನ್ಕೊಂಡಿದ್ದ ಅವ್ರಿಗೆ ರಾಜಕಾರಣ ಅಷ್ಟಾಗಿ ಕೈ ಹಿಡಿಲಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ? ರಾಜಕಾರಣ ಯಾಕೆ ಕೈ ಹಿಡಿಲಿಲ್ಲ ಅಂದ್ರೆ, ಅವರು ರಾಜಕಾರಣವಾಗಿ ಖಚಿತವಾಗಿರ್ಲಿಲ್ಲ. ರಾಜಕೀಯವಾಗಿ ತಾವು ಅಧಿಕಾರಿಯಾಗಿ ಬಂದ ಕ್ಷಣಕ್ಕೇನೆ ಶಾಸಕ ಆಗ್ಬೇಕು, MP ಆಗ್ಬೇಕು, ಏನೇನೋ ಕನಸುಗಳಿದ್ದವು. ಅವೆಲ್ಲ ರಾಜಕಾರಣದಲ್ಲಿ ನಡೆಯಲ್ಲ. ಆಮೇಲೆ ರಾಜಕಾರಣದ ಇಮೇಜೇ ಬೇರೆ.
ರಾಜಕಾರಣದಲ್ಲಿ ತಾವು ಒಂದು ವ್ಯಕ್ತಿತ್ವವನ್ನ ರೂಢಿಸಬೇಕಾದ್ರೆ ಸೈದ್ಧಾಂತಿಕವಾಗಿ ಅವರು ತುಂಬಾ ಗೊಂದಲದಲ್ಲಿದ್ರು. ತಾವು ಪ್ರತಿಪಾದಿಸಿದ ಪ್ರತಿಪಾದನೆಗೆ ವಿರೋಧವಾಗಿ ಕೂಡ ಇದ್ರು. ಅದಕ್ಕೆ ಅವರು ಕಡೆಗೆ ಬಿಜೆಪಿ ಹೊರಟೋಗ್ಬಿಟ್ರು. ಬಿಜೆಪಿಗೆ ಹೋಗಿ ಅಲ್ಲಿ ಪ್ರಜಾವಾಣಿ ಅಂತ ಪ್ರತಿಷ್ಠಿತ ಪತ್ರಿಕೆಗೆ ಫುಲ್ ಪೇಜ್ ಅಡ್ವರ್ಟೈಸ್ ಕೊಡ್ತಿದ್ರು ಅವರ ನಾಯಕರುಗಳನ್ನ ಹೊಗಳಿ. ಇವೆಲ್ಲ ತುಂಬಾ ಅತಿರೇಕವಾದ ನಡವಳಿಕೆಗಳಾಗಿ ಅಲ್ಲಿ ಅವರು ಒಂದು ರೀತಿ ತಾವೇ ತಗೊಂಡ ತಪ್ಪು ನಿರ್ಧಾರಗಳಿಂದ ಅವರು ಅವಸಾನ ಕಂಡ್ರು ಅಂತ ಅನಿಸ್ತದೆ. ಕೆ ಶಿವರಾಮ್ ಅವರ ಒಟ್ಟು ಜೀವನ ಸಾರಾಂಶ ನೋಡೋದಾದ್ರೆ ಈಗಿನ ಯೂತ್ಸ್ಗೆ ಯಾವ ರೀತಿ ಉದಾಹರಣೆ ಆಗ್ತಾರೆ ಇವರು? ಈಗಿನ ಯುವಕರಿಗೆ ಅವರು ತುಂಬಾ ಸ್ಫೂರ್ತಿನೇ ಮೇಡಮ್. ಹೆಂಗೆ ಅಂದ್ರೆ ನೋಡಿ, ನಾನು ಅಧಿಕಾರಿ ಆಗಬೇಕು ಅಂತ ಅವರು ಚಿಕ್ಕಂದಿನಲ್ಲೇ ಹಠ ತೊಡ್ತಾರೆ. IAS ಮಾಡ್ಬೇಕು ಅಂತ ಹಠ ತೊಡ್ತಾರೆ. ಅಧಿಕಾರಿನೇ ಆಗ್ಬೇಕು. ಅಧಿಕಾರಿಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ನಮ್ಮ ಯುವಜನಾಂಗ ತಿಳ್ಕೋಬೇಕು. ಅಧಿಕಾರಿ ಮಾತ್ರ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸಬಲ್ಲ, ರಾಜಕಾರಣಿಗಳ ಕೈಲಾಗಲ್ಲ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ದು ಶಿವರಾಮು. ಅಧಿಕಾರಿ ಆಗ್ತಾರೆ, ಹೋದಲ್ಲೆಲ್ಲ ಕೆಲಸ ಮಾಡ್ತಾರೆ, ಜನವನ್ನ ಸಂಘಟಿಸ್ತಾರೆ, ಎಲ್ಲರೂ ಕ್ರಿಯಾಶೀಲವಾಗಿರಂಗ್ ನೋಡ್ಕೊಳ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಅವರು ಕನಸು ಕಟ್ತಿದ್ರು, ಆ ಕನಸನ್ನ ಈಡೇರಿಸ್ಕೊಳ್ತಿದ್ರು, ಕೆಲಸ ಮಾಡ್ತಿದ್ರು. ಆ ರೂಪದಲ್ಲಿ ಯುವಜನಾಂಗ ಯಾವತ್ತು ನೋಡಿ, ಕನ್ನಡದಲ್ಲೇ ನಾನು IAS ಮಾಡ್ತೀನಿ ಅಂತ ಹಠ ತೊಟ್ಟು ಮಾಡಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿ ಕನ್ನಡದಲ್ಲಿ IAS ಮಾಡಿ ರಾಜ್ಯದಲ್ಲಿ ಅಧಿಕಾರಿಯಾಗಿ ಅವರು ನಿರ್ವಹಿಸಿದ ಜವಾಬ್ದಾರಿಯಲ್ಲೆಲ್ಲ ತಮ್ಮ ಹೆಜ್ಜೆ ಗುರುತು ಬಿಟ್ಟಿರೋದು ನಮ್ಮ ಯುವಜನಾಂಗಕ್ಕೆ ಸ್ಫೂರ್ತಿ ಆಗ್ಬೇಕು. ಕನ್ನಡ ಮೀಡಿಯಂ ವಾಹಿನಿ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಸರ್. ತಮಗೂ ಮೇಡಮ್.